ಹಾಯ್ ಡಾರ್ಲಿಂಗ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ಸೊ ಬಿ ಹ್ಯಾಪಿ, ಎಂಜಾಯ್ ದಿ ಪ್ರೆಸೆಂಟ್. ನೀವು ನೋಡ್ತಾ ಇದ್ದೀರಾ ಪ್ರವೀಣ್ ದಿ ಎಕ್ಸ್ಪ್ಲೋರರ್. ಸೊ ಇವತ್ತು ಪಾಯಿಂಟ್ ಏನಂತಂದ್ರೆ, ಲೈಕ್ 2 ಪಾಯಿಂಟ್ಸ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಏನಂತಂದ್ರೆ, ಒನ್ ಆಫ್ ಮೈ ಫ್ರೆಂಡ್ ಅವರ ಅಮ್ಮ, ಫ್ರೆಂಡ್ ಅಂದರೆ ಫ್ರೆಂಡೇ, ಅಲ್ಲಿಗೆ ಅವ್ರ ಅಮ್ಮಗೆ ತುಂಬ ಸೀರಿಯಸ್ ಆಗಿದೆ. ಸೊ ಕಾವೇರಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಫ್ರಮ್ ಲಿಟ್ರಲಿ 15 to 18 days ಅವ್ರು ICU ಎಲ್ಲ ಇದ್ದಾರೆ. ಸೊ ಎಲ್ಲ ಥರ ಒಂದು ಫೆಸಿಲಿಟೀಸ್ ಕೂಡ ಲೈಕ್ ಕೊಡ್ತಾ ಇದ್ದಾರೆ. ಬಟ್ ಏನಂತಂದರೆ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಆಗ್ತದೆ. ಈಗ ಆಲ್ರೆಡಿ ಅವ್ರ ಹತ್ರ ಇರುವಂಥ ಅಮೌಂಟ್ ಎಲ್ಲ ಖರ್ಚಾಗೋಗಿದೆ. ಸೊ ಎಲ್ಲ ಫ್ರೆಂಡ್ ಸರ್ಕಲಿಂದ ಹಿಡಿದು ರಿಲೇಟಿವ್ಸಿಂದ ಹಿಡಿದು ಎಲ್ಲ ಥರ ಒಂದು ಬೇಸಿಂದ ಲೈಕ್ ಅಮೌಂಟ್ನ ಅವರು ರೌಂಡ್ ಅಪ್ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಲೈಕ್ ಒಂದು ಇನಿಷಿಯೇಟಿವ್ ತಗೊಂಡು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅದನ್ನು ನೀವು ಕೂಡ ಡೊನೇಟ್ ಮಾಡ್ಬೋದು. ಒಂದು QR ಕೋಡ್ನ ನಾನು ಇಲ್ಲಿ ಹಾಕಿರ್ತೀನಿ. ಸೊ ಅದಕ್ಕೆ ನೀವು ಸ್ಕ್ಯಾನ್ ಮಾಡಿ ಪೇ ಕೂಡ ಮಾಡ್ಬೋದು. ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಹೆಲ್ಪ್ ಮಾಡ್ತೀನಿ. ಸೊ ನೀವು ಕೂಡ ಒಂದು ಹೆಲ್ಪ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ದಯವಿಟ್ಟು ಒಂದು ಮೆಸೇಜ್ನ ಶೇರ್ ಮಾಡಿ ಆದಷ್ಟು. ಯಾಕಂತಂದರೆ ಲೈಕ್ ಮದರ್ ಇಸ್ ಅ ಮದರ್ ಫಾರ್ ಎವ್ರಿ ಒನ್. ಸೊ ಈ ಥರ ಒಂದು ಸಿಚುವೇಶನ್ ಯಾರಿಗೂ ಕೂಡ ಬರಬಾರ್ದು ಅಂತ ನಾನು ಅನ್ಕೋತೀನಿ. ಯಾಕಂತಂದರೆ ಲೈಕ್ ಅವರು ಲೈಕ್ ಲಿಟ್ರಲಿ ಫ್ರಮ್ 15 to 18 days ICU ಅಲ್ಲೇ ಇದ್ದಾರೆ. ಆ ಒಂದು ನೋವಿದೆಯಲ್ಲ, ಲೈಕ್ ಇಟ್ಸ್ ಅ ವೆರಿ ಕ್ರಿಟಿಕಲ್ ಥಿಂಗ್. ಲೈಕ್ ಪ್ರತಿದಿನ ಅವ್ರು ಹಾಸ್ಪಿಟಲ್ ಇದ್ರೂ ನಾವು ಆಚೆ ಇದ್ದಾಗ ಕೆಲಸದಿಂದ ಹಿಡಿದು ಮೆಂಟಲ್ ಸ್ಟ್ರೆಸ್ಸಿಂದ ಹಿಡಿದು ತುಂಬ ಒಂದು ಟಾರ್ಚರ್ ಆಗಿಬಿಡುತ್ತೆ. ಸೊ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಸೊ ಅವರು ಏನಾಗಿದೆ ಅಂತಂದರೆ ಲೈಕ್ ರೀಸನ್ ಬಂದ್ಬಿಟ್ಟು ಅವ್ರಿಗೆ ಡಯಾಬಿಟಿಸ್ ಇದೆ. ಸೊ ಬಂದ್ಬಿಟ್ಟು ಹೈಪೋಥೈರಾಯ್ಡಿಸಮ್ ಅಂತ ಒಂದು ಕಾಯಿಲೆ. ಸೊ ಅದರಿಂದ ಅವರು ICU ಅಲ್ಲಿ ಅಡ್ಮಿಟ್ ಆಗಿರೋದು. ಸೊ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ. ಅವರು ಬೇಗ ಕ್ಯೂರ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಸೊ ಆದಷ್ಟು ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಸೊ ಇದು ಬಿಟ್ಟರೆ ನಮ್ಮ ಒಂದು ಡೈಲಿ ಅಪ್ಡೇಟ್ಸ್ಗೆ ಬರೋಣ. ಸೊ ಇವತ್ತಿನ ಟಾಪಿಕ್ ನಾವೇನು ಮಾತಾಡ್ತಾ ಇರೋದು ಅಂತಂದರೆ, ವೆಸ್ಟ್ ಬೆಂಗಾಲಲ್ಲಿ ಇದೊಂದು ತುಂಬ ವಿಚಿತ್ರವಾದಂಥ ಕೇಸು. ಯಾವ ಥರ ಅಂತಂದರೆ, ನಾನು ಇದನ್ನು ಯಾವತ್ತು ಫಸ್ಟ್ ಟೈಮ್ ನಾನು ಇವತ್ತು ಇದನ್ನು ಕೇಳ್ತಾ ಇರೋದು. ಸೊ ಅದಕ್ಕೆ ನಾನು ಇದನ್ನು ಶೇರ್ ಮಾಡ್ತಾ ಇರೋದು ನಿಮ್ಮ ಹತ್ರ. ಸೊ ಏನಂತಂದರೆ, ವೆಸ್ಟ್ ಬೆಂಗಾಲಲ್ಲಿ ಇಕ್ಬಾಲ್ ಅಂತ ಒಂದು ಹುಡುಗ, ಮುರ್ಷಿದಾಬಾದ್ ಅಂತ ಊರು. ಸೊ ಅಲ್ಲಿ ಆ ಹುಡುಗನಿಗೆ 16 years 17 years ಓಲ್ಡ್ ಅನ್ಸುತ್ತೆ. ಸೊ ಆ ಹುಡುಗನಿಗೆ ಯಾವ ಥರ ಅಂತಂದರೆ ಫುಲ್ ಬಾಡಿ ಎಲ್ಲ ಫುಲ್ ಹೀಟ್ ಆಗಿಬಿಟ್ಟಿದೆ. ಯಾವ ಥರ ಸಿಂಪ್ಟಮ್ಸ್ ಅಂತಂದರೆ, ಈ ಕಾಂಟ್ ಕಮ್ ಔಟ್ ಆಫ್ ದ ವಾಟರ್. ಆ ಒಂದು ಬಿಸಿಗೆ ಈಸ್ ಲಿಟ್ರಲಿ ಇನ್ಸೈಡ್ ದ ಪಾಂಡ್. ಊಟ ಮಾಡೋದಿರ್ಬೋದು, ಸ್ನ್ಯಾಕ್ಸ್ ತಿನ್ನೋದಾಗಿರ್ಬೋದು, ಎಲ್ಲನೂ ಕೂಡ ನೀರಲ್ಲೇ ಮಾಡ್ತಾ ಇದ್ದಾನೆ ಅವನು. ಸೊ ಈ ಥರ ಅವ್ನ ವೀಡಿಯೋಸ್ ಎಲ್ಲ ಕೆಲವು ಇದೆಲ್ಲ ವೈರಲ್ ಆಯಿತು ವೀಡಿಯೋಸ್ ಎಲ್ಲ. ಸೊ ಆವಾಗ ಗೊತ್ತಾಗಿದ್ದು ಎಲ್ಲರಿಗೂ ಲೈಕ್ ಓಕೆ, ಏನೋ ಒಂದು ಕ್ರಿಟಿಕಲ್ ಸಿಚುವೇಶನ್ ಆಗಿದೆ ಅಂತ. ಸೊ ಈ ಥರ ಒಂದು ಕೇಸಸ್ ಎಲ್ಲ ತುಂಬ ನಾವು ನೋಡೋದು ರೇರ್. ಸೊ ಅವ್ನಿಗೆ ಏನಾಗ್ಬಿಟ್ಟಿದೆ, ಲೈಕ್ ಈಸ್ ಏನೋ ಆ ಹೀಟ್ಗೆಲ್ಲ ತಡೆಯೋಕ್ಕಾಗ್ದಿರ, ಆಚೆ ಕಡೆ ನಾರ್ಮಲ್ ಆಗಿ ಎಲ್ಲರ ಜೊತೆ ಇರೋದಕ್ಕಾಗ್ದಿರ ಅವನು ನೀರಲ್ಲೇ ಇದ್ದಾನೆ. ಸೊ ಅಷ್ಟು ಬಾಡಿ ಹೀಟ್ ಆಗ್ತದೆ ಅವನಿಗೆ. ಸೊ ಈ ಥರ ಒಂದು ಸಿಚುವೇಶನಲ್ಲಿ ಇರಬೇಕಾದ್ರೆ ಇವ್ರ ವಿಡಿಯೋಸ್ ಎಲ್ಲ ಆನ್ಲೈನಲ್ಲಿ ವೈರಲ್ ಆಗಿದೆ. ಸೊ ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ಯಾರು ಬಂದಿದ್ದಾರೆ ಹೇಳಿ? ಸೊ ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್ ಇನ್ ಇಂಡಿಯಾ ಅನಂತ್ ಅಂಬಾನಿ ಅವರು, ಇವರು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಈ ಹುಡುಗನಿಗೆ ಹೆಲ್ಪ್ ಮಾಡಬೇಕು ಅಂತ. ಸೊ ಯಾಕಂದರೆ ಅವರು ಹುಡುಗನ ಇಕ್ಬಾಲ್ ಅವ್ರ ಪೇರೆಂಟ್ಸ್ ಕೈಲಿ ಕ್ಯೂರ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ದೇ ಆರ್ ನಾಟ್ ಫೈನಾನ್ಷಿಯಲಿ ದಟ್ ವೆಲ್. ಸೊ ಈ ಥರ ಒಂದು ಸಿಂಪ್ಟಮ್ಸ್ನ ಕ್ಯೂರ್ ಮಾಡೋದಕ್ಕೆ ಒಂದು ದೊಡ್ಡ ಲೆವೆಲಲ್ಲೇ ಸರ್ಜರಿ ಆಗಿರ್ಬೋದು, ಅಥವಾ ಡಯಾಗ್ನೋಸಿಸ್ ಆಗಿರ್ಬೋದು, ಅಥವಾ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ. ಸೊ ಅಷ್ಟೊಂದು ಖರ್ಚಾಗುತ್ತೆ. ಸೊ ಅದರಿಂದ ಇವರು ಇನಿಷಿಯೇಟಿವ್ ತಗೊಂಡು ಅನಂತ್ ಅಂಬಾನಿ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ವೆಸ್ಟ್ ಬೆಂಗಾಲ್ ಕಲ್ಕತ್ತಾಯಿಂದ ಫ್ಲೈಟ್ ಬುಕ್ ಮಾಡಿಕೊಂಡು ಅಲ್ಲಿಂದ ಮುಂಬೈಗೆ ಕರೆಸ್ಕೊಂಡು ಮುಂಬೈಲಿರುವಂಥ HN ರಿಲಯನ್ಸ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟಿಗೆ ಕೊಡಿಸ್ತಾ ಇದ್ದಾರೆ. ಸೊ ನೋಡ್ಬೋದು ನೀವು, ಲೈಕ್ ಇದರಲ್ಲಿ ನಾವೇನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಲೈಕ್ ಯಾವುದೋ ಒಂದು ಪಾರ್ಟ್ ಆಫ್ ಇಂಡಿಯಾ, ಲೈಕ್ ಯಾವುದೋ ಒಂದು ಕಾರ್ನರಲ್ಲಿ ಯಾವುದೋ ಒಂದು ವಿಡಿಯೋ ವೈರಲ್ ಆಗುತ್ತೆ. ಸೊ ಯಾರೋ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಯು ಕ್ಯಾನ್ ಅಬ್ಸರ್ವ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಇಟ್ಸ್ ಲಿಟ್ರಲಿ ಇನ್ಸೇನ್. ಯಾವುದೋ ಒಂದು ಮೂಲೆಯಿಂದ ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ. ಇಟ್ಸ್ ಫುಲ್ ಆಫ್ ವೀಡಿಯೋಸ್, ರೈಟ್? ವೀಡಿಯೋಸ್ ಮುಖಾಂತರನೇ ಇದೆಲ್ಲ ಆಗಿದ್ದು. ಸೊ ನೀವು ಕೂಡ ಸ್ಟಾರ್ಟಿಂಗಲ್ಲಿ ಒಂದು ಹೇಳಿದೆ, ನಿಮಗೆ ಒಂದು ಕಾಸ್ ಆಗಿದೆ, ಈ ಥರ ಒಂದು ಪ್ರಾಬ್ಲಮ್ ಆಗಿದೆ, ಹೆಲ್ಪ್ ಮಾಡಿ ಅಂತ. ಸೊ ನೀವು ಕೂಡ ಲೈಕ್ ಯಾರಾದರೂ ನೀವು ಯಾರಾದರೂ ಅನಂತ್ ಅಂಬಾನಿ ಥರ ಯಾರಾದರೂ ರಿಚ್ ಆಗಿದ್ರೆ, ಸೊ ಆ ಥರ ಎಲ್ಲ ಅಂದ್ರೂ ಯಾರಾದರೂ ಒಬ್ರು ಒಂದು ಇನಿಷಿಯೇಟಿವ್ ತೊಗೊಂಡು ಏನಾದರೂ ಇನ್ಫ್ಲುಯೆನ್ಸಸ್ ಮಾಡಿ ಅಥವಾ ಏನಾದರೂ ಒಂದು ಹೆಲ್ಪ್ ಮಾಡ್ತೀರಾ ಅಂದರೆ, ಲೈಕ್ ಕಾವೇರಿ ಹಾಸ್ಪಿಟಲ್ ಎಲೆಕ್ಟ್ರಾನ್ ಸಿಟಿಲಿ ಅಡ್ಮಿಟ್ ಆಗಿರೋದು. ಸೊ ಒಂದು ಹೆಲ್ಪ್ ಮಾಡಿ ದಯವಿಟ್ಟು. ನಿಮ್ಗೆ ಎಷ್ಟೋ ಒಂದು ಲೈಫ್ ಲಾಂಗ್ ಅವ್ರು ಜ್ಞಾಪಕ ಇಟ್ಕೋತಾರೆ. ಸೊ ಈ ಥರ ಒಂದು ಏನೋ ಇದನ್ನು ನಾನು ಇವತ್ತು ನಿಮ್ಗೆ ಶೇರ್ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೆ. ಸೊ ನೋಡಿ, ಲೈಕ್ ನಿಮ್ಗೆ ಹೆಲ್ಪ್ ಮಾಡಿ ಎಷ್ಟಾಗುತ್ತೋ ಅಷ್ಟು. ಸೊ ಇದು ಇವತ್ತಿನ ಒಂದು ಡೇ 2 ಆಫ್ ವಿಡಿಯೋಸ್ ಆಫ್ ಸ್ಟೇಯಿಂಗ್ ಕನ್ಸಿಸ್ಟೆಂಟ್. ನೋಡೋಣ ಲೈಕ್ ನಾಳೆಯಿಂದ ಯಾವ ಥರ ಕಂಟೆಂಟ್ಸ್ ಬರುತ್ತೆ, ಏನು ಬರುತ್ತೆ, ನಿಮ್ಗೆ ಯಾವ ಥರ ಒಂದು ಕಂಟೆಂಟ್ಸ್ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಕೂಡ ಕಮೆಂಟ್ಸಲ್ಲಿ ತಿಳಿಸಿ, ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ.
ಅದು ಬಿಟ್ಟರೆ ಓಕೆ, ಲೆಟ್ಸ್ ಬಿ ಪಾಸಿಟಿವ್, ಲೆಟ್ಸ್ ವರ್ಕ್, ಲೆಟ್ಸ್ ಸ್ಟೇ ಕನ್ಸಿಸ್ಟೆಂಟ್. ನಾಳೆ ಸಿಗೋಣ. ಟಾಟಾ, ಬಾಯ್.